ಬ್ರೋ ಏನ್ ರಿವ್ಯೂ ಕೊಡೋದಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಸಿನಿಮಾ ಫೋಕಸ್ 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 ಅಂತ ಹೇಳಿದ್ದಾರೆ. ಆದ್ರೆ ಆ ಫೋಕಸ್ ಏನು ಅಂತ ನನ್ಗೆ ಅರ್ಥ ಆಗಿಲ್ಲ. ಇನ್ನೊಂದ್ಸತಿ ಸಿನಿಮಾ ನೋಡಿ ಆಮೇಲೆ ಹೇಳ್ತೀನಿ. ತುಂಬಾ 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 ರಿಯಾಲಿಟಿ ಇವಾಗ ಏನ್ ಪ್ರೆಸೆಂಟ್ ಏನ್ ನಡೀತಿದೆ ಅದನ್ನ ತೋರಿಸಿದೆ. ಜೈ ಉಪೇಂದ್ರ, ಉಪ್ಪಿ ಬಾಸ್ ಲೆಜೆಂಡ್ ಗೆ ಲೆಜೆಂಡ್. ಇನ್ನೂ ಫೋಕಸ್ ಸಿಕ್ಕಿಲ್ಲ, ಫೋಕಸ್ ಸಿಕ್ಮೇಲೆ ಹೇಳ್ತೀನಿ. ನಮಗ್ ಸಿಕ್ಕಿದೆ ಬ್ರೋ ಸರ್. ನಿಜವಾಗ್ಲೂ ಅವ್ರು ಮಾಡಿರೋ ಸಿನಿಮಾ ಅರ್ಥ ಆಗಿದ್ರೆ ಫೋಕಸ್ ಸಿಕ್ಕಿದ್ರೆ ನಿಂತ್ಕೊಂಡು ಯಾರು ಮಾತಾಡ್ತಿರ್ಲಿಲ್ಲ ಸರ್. ಇಷ್ಟೇ ಹೇಳಕ್ ಇಷ್ಟ. ಫೋಕಸ್ ಸಿಕ್ಕಿದ್ರೆ ಅವ್ರು ಏನ್ ಹೇಳಕ್ ಹೊರಟವ್ರೆ ಅಂತ ನಮ್ ಜನ ಏನ್ ಎಲ್ಲರ ಮುಂದೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಾರೆ ಅಂತ ಅರ್ಥ ಆಗಿದ್ರೆ ಯಾವನು ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ ಸರ್. ಅಷ್ಟೇ ನನ್ಗೆ ಅರ್ಥ ಆಗಿಲ್ಲ, ನಾನು ಮಾತಾಡ್ತಾ ಇದೀನಿ, ಮತ್ತೆ ನೋಡ್ಬೇಕು ಸರ್. ನಮ್ ತಾಯಿನಿಗೂ ಅರ್ಥ ಆಗಿಲ್ಲ ಸರ್. ಅರ್ಥ ಆಗಿಲ್ಲ ಸರ್. ಡಿಕೋಡಿಂಗ್ ಹೆಂಗ್ ಮಾಡೋಣ ನಾವು? ಅಂದ್ರೆ ಒಂದು ರಾಜಕೀಯ, ಅವ್ರು ರಾಜಕೀಯ ಹೇಳಿಲ್ಲ, ಆದ್ರೆ ಏನೆಲ್ಲ ಮಾಡಬಹುದು ಒಂದು ರಾಜಕೀಯ ಪಕ್ಷ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಇದು ರಾಜಕೀಯ ಚಿತ್ರ ಅಲ್ಲ. ಇದು ನೀವು ಈ ಚಿತ್ರವನ್ನ ವಿಶೇಷತೆ ಏನು ಅಂದ್ರೆ ಇದನ್ನ ನೀವು ಪ್ರೇಮ ಕಥೆ ಅಂತಿರೋ, ಸಾಂಸಾರಿಕ ಕಥೆ ಅಂತಿರೋ, ಪತ್ತೇದಾರಿ ಕಥೆ ಅಂತಿರೋ ಈ ರೀತಿ ವರ್ಗಕ್ಕೆ ಸೇರ್ಸಕ್ಕಾಗಲ್ಲ. ಇದು ಯಾವುದೇ ವರ್ಗಕ್ಕೆ ಸೇರಿದಂತ ಚಿತ್ರ ಅಲ್ಲ. ಅದೇ ವಿಶೇಷತೆ. ಇದು ನಾಳೆ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಇದು ಯಾವ ರೀತಿ ಚಿತ್ರ ಅಂತ ಹೇಳಿದ್ರೆ ಯಾರ ಬಳಿನೂ ಉತ್ತರ ಇಲ್ಲ ಅಷ್ಟೇ. ಇದನ್ನ ಅವ್ರವ್ರಿಗೆ ಬಿಟ್ಬಿಟ್ಟಿದ್ದಾರೆ. ನೀವು ಯೋಚನೆ ಮಾಡ್ಕೊಂಡು ವಿಮರ್ಶೆ ಮಾಡ್ಕೊಳ್ಳಿ ಅಂತ ಚಿತ್ರ ಇದು. ಉಪೇಂದ್ರ ನಿರ್ದೇಶಕ ಉಪೇಂದ್ರ ಅಗತ್ಯ ಕನ್ನಡ ಚಿತ್ರರಂಗಕ್ಕಿದೆ. ಇನ್ನೂ ಈ ತರ ಹಲವಾರು ಚಿತ್ರಗಳನ್ನ ಮಾಡಿದ್ರೆ ಅವರು ಕನ್ನಡ ಚಿತ್ರರಂಗವನ್ನು ಬೇರೆಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾರೆ. ಇದು ಖಂಡಿತವಾಗಿಯೂ ಇದು ಈ ನೆಲದಲ್ಲಿ ಅರಳಿದಂತಹ ಜಾಗತಿಕ ಮಟ್ಟದ ಚಿತ್ರ. ಸರ್, ಇವಾಗ ಉಪೇಂದ್ರ ಅವ್ರ ತಾಕತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ತೆಲುಗು ಚಿತ್ರರಂಗಕ್ಕೆ ಗೊತ್ತಿದೆ. ಪ್ಯಾನ್ ಇಂಡಿಯಾ ಅಂತ ಬಂದಾಗ ಮಲಯಾಳಂ, ತಮಿಳು ಮತ್ತೆ ಹಿಂದಿ ಯಾವ ರೀತಿ ಪ್ಯಾನ್ ಇಂಡಿಯಾ ಅನ್ನೋದು ಉಪೇಂದ್ರ ಅವರು ಓಂ ಸಂದರ್ಭದಲ್ಲೇ ಪ್ಯಾನ್ ಇಂಡಿಯಾ ಮಾಡಿಬಿಟ್ಟಿದ್ದಾರೆ. ಅವತ್ತು ಇಂಡಿಯಾ ಟುಡೇ ಅಂತ ಒಂದು ಪ್ರತಿಷ್ಠಿತ ಪತ್ರಿಕೆ ಓಂ ಚಿತ್ರದ ಬಗ್ಗೆ ದೊಡ್ಡ ಒಂದು ಅಂಕಣವನ್ನೇ ಬರೆದ್ಬಿಟ್ಟಿತ್ತು. ಪ್ಯಾನ್ ಇಂಡಿಯಾ ಅವ್ರು ಅವತ್ತೇ ಮಾಡ್ಬಿಟ್ಟಿದ್ದಾರೆ. ಆಪರೇಷನ್ ಅಂತ ಒಂದು ಸಂಚಲನ ಉಂಟು ಮಾಡುವ ಚಿತ್ರವನ್ನು ಅವಾಗಲೇ ತೆಗೆದಿದ್ರು. ಅಂದ್ರೆ ಇದನ್ನ ಈಗಿನ ಜಾಗತಿಕ ಮಟ್ಟಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಕೆಲವು ವಿವಾದಾತ್ಮಕ ಅಂಶಗಳು ಇದೆ, ಆದ್ರೆ ಅದನ್ನ ಹೇಳುವ ಎದೆಗಾರಿಕೆ ಉಪೇಂದ್ರ ಅವ್ರಿಗಿದೆ. ಅದಕ್ಕೆ ಅವರನ್ನ ನಿರ್ದೇಶಕ ಅಂತ ಕರೀತಾರೆ. ನನಗಂತೂ ಬಹಳ ಖುಷಿ ಕೊಡ್ತು ಚಿತ್ರ. ಈ ರೀತಿ ಚಿತ್ರ ಎಲ್ಲರಿಗೂ ತೆಗಿಯಕ್ಕಾಗಲ್ಲ. ಮನರಂಜನೆಗಾಗಿ ಚಿತ್ರ ಮಾಡ್ಬಿಡ್ಬೋದು, ಆದ್ರೆ ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು ಚಿತ್ರ ಮಾಡೋಕೆ ನಿಜವಾಗಿಯೂ ಎದೆಗಾರಿಕೆ ಬೇಕು.